ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 2, ವಚನಗಳು 5-12. ಸಹೋದರರೇ, ನಾವು ಪ್ರಸ್ತಾಪಿಸುತ್ತಿರುವ ನೂತನ ಸಾಮ್ರಾಜ್ಯವನ್ನು ದೇವರು ತಮ್ಮ ದೂತನಿಗೆ ಅಧೀನಪಡಿಸಲಿಲ್ಲ. ಅದಕ್ಕೆ ಬದಲಾಗಿ ಪವಿತ್ರ ಗ್ರಂಥದಲ್ಲಿ ಒಂದೆಡೆ ಹೀಗೆಂದು ಸ್ಪಷ್ಟವಾಗಿ ಹೇಳಲಾಗಿದೆ: ಹೋ ದೇವ, ಹುಲು ಮಾನವರೆಷ್ಟರವನು ನಿನ್ನವನ ಗಮನಿಸಲು, ನರಪುತ್ರನು ಎನಿತರವನ್ನು ನಿನ್ನವನನ್ನು ಹರಸಿ ಬರಲು, ದೇವದೂತರಿಗಿಂತಲೂ ಆತನನ್ನು ತುಸುವೇ ತಗ್ಗಿಸಿದೆ. ಘನ ಗೌರವವನ್ನು, ಸಿರಿ ಮಹಿಮೆಯನ್ನು ಮುಕುಟವಾಗಿ ಮುಡಿಸಿದೆ. ಆತನಿಗೆ ನೀನೆಲ್ಲವನ್ನು ಅಧೀನವಾಗಿಸಿದೆ. ಹೀಗೆ ದೇವರು ಎಲ್ಲವನ್ನೂ ಆತನಿಗೆ ಅಧೀನಪಡಿಸುವುದರಿಂದ ಆತನಿಗೆ ಅಧೀನವಲ್ಲದ್ದು ಏನೂ ಇಲ್ಲವಾದಾಯಿತು. ಆದರೂ ಸದ್ಯಕ್ಕೆ ಎಲ್ಲವೂ ಆತನಿಗೆ ಅಧೀನವಾಗಿರುವುದನ್ನು ನಾವು ಕಾಣುತ್ತಿಲ್ಲ. ದೇವದೂತರಿಗಿಂತ ಸ್ವಲ್ಪ ಕಾಲವೇ ತುಸು ತಗ್ಗಿಸಲಾದ ಒಬ್ಬರನ್ನು, ಅಂದರೆ ಯೇಸುವನ್ನು ಮಾತ್ರ ನಾವು ಕಾಣುತ್ತೇವೆ. ಇವರು ಯಾತನಾ ಮರಣವನ್ನು ಅನುಭವಿಸುವುದರಿಂದ ಘನ ಗೌರವವನ್ನು, ಸಿರಿ ಮಹಿಮೆಯನ್ನು ಮುಟುಕವಾಗಿ ಪಡೆದದ್ದನ್ನು ನಾವು ಕಾಣುತ್ತೇವೆ. ದೈವಾನುಗ್ರಹದಿಂದ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಅವರು ಸಾವನ್ನು ಅನುಭವಿಸಬೇಕಾಗಿತ್ತು. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬರುವ ದೇವರು ತಮ್ಮ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಮಕ್ಕಳನ್ನೆಲ್ಲರನ್ನು ಕರೆತರುವಂತೆ ಉದ್ಧಾರ ಪ್ರವರ್ತಕನಾದ ಯೇಸುವನ್ನು ಹಿಂಸೆ ಬಾಧೆಗಳ ಮೂಲಕ ಪರಿಪೂರ್ಣವಾಗಿಸಿದ್ದು ಯುಕ್ತವೇ ಸರಿ. ಪವಿತ್ರಗೊಳಿಸುವವನಿಗೆ ಪವಿತ್ರರಾಗುವವರಿಗೆ ಒಬ್ಬನೇ ತಂದೆ. ಈ ಕಾರಣ ಪವಿತ್ರಗೊಳಿಸುವ ಯೇಸು ಪವಿತ್ರಾತ್ಮರಾಗುವ ಸಹೋದರರು ಎಂದು ಕರೆಯಲು ನಾಚಿಕೆ ಪಡಲಿಲ್ಲ. ಸಾರುವೆನು ನನ್ನ ಸಹೋದರನಿಗೆ ನಿನ್ನ ನಾಮದ ಮಹಿಮೆಯನ್ನು, ಮಾಡುವೆನು ಸಭಾ ಮಧ್ಯೆ ನಿನ್ನ ಗುಣಗಾನವನ್ನು ಎಂದು ಹೇಳುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನ್ನಾಗಿಸಿದೆ ನಿನ್ನಯ ಕರಾಕೃತಿಗಳಿಗೆ. ಓ ಪ್ರಭು, ಹರಡಿದೆ ನಿನ್ನ ಸಿರಿ ನಾಮ ಜಗತ್ಯಾದ್ಯಂತ, ಬೆಳಗಿದೆ ನಿನ್ನ ವೈಭವ ಗಗನಾದ್ಯಂತ. ಇಂತಿರಲು ಮನುಜನು ಎಷ್ಟರವನ್ನು ನೀನವನನ್ನು ಲಕ್ಷಿಸಲು, ಏತರದವನು ನರಮಾನವನು ನೀನವನನ್ನು ಪರಾಮರಿಸಲು. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನ್ನಾಗಿಸಿದೆ ನಿನ್ನಯ ಕರಾಕೃತಿಗಳಿಗೆ. ಆದರೆ ದೇವದೂತರಿಗಿಂತ ಕಿಂಚೆತ್ತ ಕೀಳಾಗಿಸಿದೆ ಮನುಜನನ್ನು, ಮುಡಿಸಿದೆ ಮುಕುಟವಾಗವನಿಗೆ ಘನ ಮಾನವನು, ಸಿರಿ ಹಿರಿಮೆಯನ್ನು ಹೊಡೆಯನ್ನಾಗಿಸಿದೆ ನಿನ್ನಯ ಕರಾಕೃತಿಗಳಿಗೆ. ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನನ್ನಾಗಿಸಿದೆ ನಿನ್ನಯ ಕರಾಕೃತಿಗಳಿಗೆ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನ್ನು. ಶ್ಲೋಕ. ಪ್ರಭು ಮಾನವನನ್ನು ಒಡೆಯನನ್ನಾಗಿಸಿದೆ ನಿನ್ನಯ ಕರಾಕೃತಿಗಳಿಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಹಲ್ಲೆಲೂಯ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1, ವಚನಗಳು 21-28. ಯೇಸು ಸ್ವಾಮಿಯು ಶಿಷ್ಯರೊಂದಿಗೆ ಕಫೆರ್ನವೂಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಬಂದು ಹೀಗೆ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು, ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೇ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ? ಈತ ದೆವ್ವಗಳಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ,
ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತಾಡಿಕೊಂಡರು. ಕೂಡಲೇ ಗಲಿಲೆಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.